ಎಲ್ರಿಗೂ ನಮಸ್ಕಾರ. ನಾನು ಚಿಕ್ಕಬಳ್ಳಾಪುರ ಮಂಗಳ ಪ್ರಕಾಶ್ ಅಂತ. ನಮ್ಮ ಪ್ರದೀಪ್ ಸರ್ ನಮ್ಮ ಶಾಸಕರಾಗಿದ್ದಾರೆ. ನಾವೆಲ್ಲ ಕಷ್ಟಪಟ್ಟು ಅವ್ರನ್ನ ಗೆಲ್ಲಿಸಿದ್ದೀವಿ. ಅವರು ಒಳ್ಳೆ ನಮ್ಮ ಶಾಸಕರಾಗಿ ನಮ್ಮ ಮಗನಾಗಿ ಮನೆಗೆ ಹೋಗಿ ಕೆಲಸ ಮಾಡ್ತಾಯಿದ್ದಾರೆ. ಅದು ಕೆಲವರಂತೂ ಕೆಲಸ ಮಾಡ್ತಾಯಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬುದ್ಧಿಹೀನರು ಅವರು. ದಯವಿಟ್ಟು ಇದೊಂದು ಮಾತು ಯಾರು ಆಡಬಾರ್ದು. ಅವ್ರು ಏನು ಕೆಲಸ ಮಾಡ್ತಾಯಿದ್ದಾರೆ ಅಂದರೆ ಬೋರ್ಡುಗಳು ಹಾಕ್ಕೊಂಡು ಫ್ಲೆಕ್ಸಿಗಳು ಹಾಕ್ಕೊಂಡು ಅಡ್ವರ್ಟೈಸ್ ತಗೊತಾ ಇಲ್ಲ. ಅವರು ಸಾಮಾನ್ಯವಾಗಿ ಸಾಮಾನ್ಯರ ಜೊತೆ ಗೂಡಿ ಬಡವರ ಜೊತೆ ಗೂಡಿ ಕೆಲಸ ಮಾಡ್ತಾಯಿದ್ದಾರೆ. ಬಡವ್ರಿಗೆ ಸಹಾಯ ಮಾಡ್ತಾಯಿದ್ದಾರೆ. ಬಡವ್ರಿಗೋಸ್ಕರ ಅವ್ರು ದುಡಿತಾ ಇದ್ದಾರೆ. ಸುಮ್ಮನೆ ಒಂದು ಮಗುಗೆ ಒಂದು ಬುಕ್ ಕೊಟ್ಟು ಫ್ಲೆಕ್ಸಿ ಬ್ಯಾನರ್ಗಳಿಗೆ ಹಾಕಿ ಅಡ್ವರ್ಟೈಸ್ ತಗೊತಾ ಇಲ್ಲ. ಪೇಪರ್ಗಳು ಹಾಕಿ ಅಡ್ವರ್ಟೈಸ್ ತಗೊತಾ ಇಲ್ಲ. ಪ್ರತಿಯೊಬ್ಬ ಮನೆಗೂ ಹೋಗಿ ಅವ್ರ ಕಷ್ಟ ಆಲೋಚಿಸಿ ಅವ್ರ ಕಷ್ಟಕ್ಕೆ ಆಗ್ತಾಯಿದ್ದಾರೆ. ಸರಿಸುಮಾರು ಎಷ್ಟು ಜನ ಆಪ್ರೇಷನ್ಸ್ ಆಗಲಿ ಕಾಯಿಲೆಗಳಾಗಲಿ ಎಷ್ಟು ಜನ ನೋಡ್ಸ್ಕೊತಾ ಇದ್ದಾರೆ ಅಂತ ನಮಗೆ ಗೊತ್ತು. ನಾವು ಕಣ್ಣಿಂದ ಹತ್ರದಲ್ಲಿ ನೋಡಿದ್ದೀವಿ. ಹತ್ರದಲ್ಲಿ ಬಂದು ನಿಂತು ಜನರಿಗೆ ಏನು ಮಾಡ್ತಾಯಿದ್ದಾರೆ ಅಂತ ತಿಳ್ಕೊಬೇಕು. ಸುಮಾರು 10 ತಿಂಗಳಾಯಿತು ಪ್ರದೀಪ್ ಸರ್ ಇಲ್ಲಿ ಗೆದ್ದು. 10 ತಿಂಗಳಲ್ಲಿ ಗೆದ್ದು 1 ತಿಂಗಳಿಗೆ ಮನೆಗೆ ಹೆಣ್ಣು ಮಕ್ಕಳಿಗೆ ಅರಿಶಿಣ ಕುಂಕುಮ ಭಾಗ್ಯ, ಅರಿಶಿಣ ಕುಂಕುಮಕ್ಕೋಸ್ಕರ ಸೀರೆ ಕೊಟ್ಟರು. ಇನ್ನೇನು ಗೆದ್ದ ಮೇಲೆ ಯಾರೂ ಕೊಡೋದಿಲ್ಲ. ಇದು ಹೊಸ ಒಂದು ಪರಿಚಯ. ಗೆದ್ದ ಮೇಲೆ ಯಾರು ಅಂತ ಕೇರ್ ಮಾಡೋದಿಲ್ಲ. ಅಂಥದ್ದು ಮನೆಗೆ ಹೆಣ್ಣು ಮಕ್ಕಳಿಗೆ ಅರಿಶಿಣ ಕುಂಕುಮ, ಮನೆಗೂ ಸೀರೆ ಕೊಟ್ಟು ಅರಿಶಿಣ ಕುಂಕುಮ ಕೊಟ್ಟು ಬಾಗಿನ ಕೊಟ್ಟಿದ್ದಾರೆ. ಎಲೆಕ್ಷನ್ ಆದಮೇಲೆ ಗೆದ್ದ ಮೇಲೆ ಯಾವುದೇ ಶಾಸಕರು ಹಿಂತಿರುಗಿ ಸಹ ನೋಡೋದಿಲ್ಲ, ಎಲ್ಲಿದ್ದೀರಾ ಅಂತಲೂ ನೋಡೋದಿಲ್ಲ. ಇದು ಕರ್ನಾಟಕದಲ್ಲೇ ಮೊದಲನೇವರು ನಮ್ಮ ಶಾಸಕರು. ಆಮೇಲೆ ಭಾರತದಲ್ಲೇ ಮೊದಲನೇವರು ಅಂತ ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ. ನಾನು ಸಂತೋಷಪಡ್ತೀನಿ ಈ ವಿಷಯವಾಗಿ. ಆಮೇಲೆ ಕಾಲೇಜ್ ಹುಡುಗರಿಗೆ ಗೌರಿ ಹಬ್ಬಕ್ಕೆ ಒಂದು ಭಾಷಣದಲ್ಲಿ ಹೇಳಿದ್ರು, ಗೌರಿ ಹಬ್ಬಕ್ಕೆ ಅಣ್ಣನ ಬಟ್ಟೆ ಕೇಳ್ತೀರಲ್ಲೇನೋ ನೀವು, ನಾನು ಅಣ್ಣ ಆಗಿ ನಿಮ್ಗೆಲ್ರಿಗೂ ಬಟ್ಟೆ ತಂದು ಕೊಡ್ತೀನಿ ಅಂತ ಗೌರ್ಮೆಂಟ್ ಶಾಲೆಯಲ್ಲಿ ಓದೋ 8ರಿಂದ 10ನೇ ತರಗತಿ ಇರೋ ಮಕ್ಕಳಿಗೆ 1ರಿಂದ 10ನೇ ತರಗತಿ ಇರೋ ಮಕ್ಕಳಿಗೆ ಬಟ್ಟೆ ತಂದು ಕೊಟ್ಟಿದ್ದಾರೆ. ಒಬ್ಬ ಅಣ್ಣನಾಗಿ 1ರಿಂದ 10ನೇ ತರಗತಿವರೆಗೂ ಬಟ್ಟೆ ತಂದು ಕೊಟ್ಟಿದ್ದಾರೆ. ಅದು ಒಂದು ಪ್ರೀತಿ ವಿಶ್ವಾಸ ಗಳಿಸಿರೋದೇ ತಾನೇ. ಯಾರು ತಂದು ಕೊಡ್ತಾರೆ ಈ ಕಾಲದಲ್ಲಿ? ಭಾರತದಲ್ಲಿ ಯಾವುದೇ MLA ಈ ಥರ ಮಾಡಿದ್ದಾರೆ ಅಂತ ಗರ್ವ ಬಂದು ಹೇಳಿ. ನಾವು ನಮ್ಮ ಶಾಸಕರು ಮಾಡಿದ್ದಾರೆ ಅಂತ ಗರ್ವದಲ್ಲಿ ಹೇಳ್ಕೊತೀವಿ. ಆಮೇಲೆ ಮನೆಗೂ ಹೆಲ್ತ್ ಕ್ಯಾಂಪು ಬಂದು ಹೆಣ್ಣು ಮಕ್ಕಳಿಗೆ BP ಆಗಿರ್ಬೋದು, ಶುಗರ್ ಆಗಿರ್ಬೋದು, ಎಲ್ಲ ECG ಆಗಿರ್ಬೋದು, ಎಲ್ಲ ಫ್ರೀಯಾಗಿ ಚೆಕ್ ಮಾಡಿಸಿ ಅಲ್ಲಿ ಏನಾದರೂ ಅವ್ರಿಗೆ ಆರೋಗ್ಯದಲ್ಲಿ ಒಂದು ಹೆಚ್ಚು ಏರುಪೇರು ಕಂಡು ಬಂದರೆ ಒಳ್ಳೆ ಸಪ್ತಗಿರಿ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡಿಸಿದ್ದಾರೆ. ನಾವು ನಮ್ಮ ಕಣ್ಣು ಮುಂದೆನೇ ನಾವು ಸುಮಾರು ಜನಕ್ಕೆ ಕರ್ಕೊಂಡೋಗಿ ನಾವೇ ಮುಂದೆ ನಿಂತು ಆಪ್ರೇಷನ್ ಮಾಡಿಸಿದ್ದೀವಿ, ಟ್ರೀಟ್ಮೆಂಟ್ ಕೊಡಿಸಿದ್ದೀವಿ. ಈಗ ಗಂಗಾ ಅಂತ ಒಬ್ಬ ಹುಡುಗಿಗೆ ಥೈರಾಯ್ಡ್ ಆಗಿತ್ತು, ಅಫೆಂಡೆಕ್ಸ್ ಆಗಿತ್ತು. ಆ ಹುಡುಗಿಗೆ ಪಾಪ ಯಾವಾಗಲೂ ನನ್ನ ಹತ್ರ ಬಂದು ಕೇಳ್ಕೊತಾ ಇದ್ಲು, ಈ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಮಾಡೋಕ್ಕಾಗಲ್ಲಮ್ಮ, ನಾನು ಹೋಗಿದ್ದೆ ಹುಡುಗಿನ ಕರ್ಕೊಂಡು, ಈ ಗೌರ್ಮೆಂಟ್ ದೊಡ್ಡ ಹಾಸ್ಪಿಟ್ಲಿಗೆ ಹೋಗಬೇಕು, ಇಲ್ಲಿ ಮಾಡೋದಕ್ಕಾಗೋದಿಲ್ಲಮ್ಮ ಅಂದರು. ಅಂಥದ್ದು ನಾನು ಪ್ರದೀಪ್ ಅವರು ಹಾಕಿದಂತಹ ಹೆಲ್ತ್ ಕ್ಯಾಂಪಿಗೆ ಕರ್ಕೊಂಡೋಗಿ ಅಲ್ಲಿ ತೋರಿಸಿದ್ದಕ್ಕೆ ಸಪ್ತಗಿರಿ ಹಾಸ್ಪಿಟ್ಲಲ್ಲಿ ಒಂದು 25 ದಿವಸ ಹುಡುಗಿನ ಇಟ್ಕೊಂಡು ಆಪ್ರೇಷನ್ ಮಾಡಿ ಆಪ್ರೇಷನ್ ಸಕ್ಸಸ್ ಆಗಿ ಬಂದಿದೆ. ಅದು ಬೇಕಾದರೆ ನಾನು ನಿದರ್ಶನ ಕೊಡ್ತೀನಿ. ಆಮೇಲೆ ಮುನಿಯಪ್ಪ ಅನ್ನೋರಿಗೆ 10 ವರ್ಷದಿಂದ ಮೂಲೆ ಕುತ್ಕೊಂಡ್ಬಿಟ್ಟಿದ್ರು. ಅವ್ರಿಗೊಂದು ಸ್ಕ್ಯಾನಿಂಗ್ ತೆಗೆಸ್ಕೊಳ್ಳೋಕ್ಕೂ ಕಷ್ಟ ಆಗಿತ್ತು. ಅವ್ರಿಗೆ ಸರಿಸುಮಾರು 3-4 ಲಕ್ಷ ಖರ್ಚು ಮಾಡಿ ಸ್ಕ್ಯಾನಿಂಗ್ ತೆಗೆಸಿ CT ಸ್ಕ್ಯಾನಿಂಗ್ ತೆಗೆಸಿ ಈಗ ಓಡಾಡೋ ಅಂಥ ಒಂದು ಶಕ್ತಿ ಕೊಟ್ಟಿದ್ದಾರೆ ನಮ್ಮ ಪ್ರದೀಪ್ ಸರ್. ಆಮೇಲೆ ಅಂಗನವಾಡಿ ಮಕ್ಕಳಿಗೆ ಯಾರೂ ಇದುವರೆಗೂ ಭಾರತ ದೇಶದಲ್ಲೇ ಯಾರೂ ಬಟ್ಟೆ ಕೊಟ್ಟಿರಲಿಲ್ಲ. ಅಂಗನವಾಡಿ ಮಕ್ಕಳಿಗೆ ಹೋಗಿ ಬಟ್ಟೆ ಕೊಟ್ಟಿದ್ದಾರೆ. ಅದು ಹೆಮ್ಮೆಯ ವಿಚಾರ. ಅದಾದಮೇಲೆ ಮತ್ತು ಬಡವರ ಮನೆಗೆ ನಮ್ಮ ಇಲ್ಲಿ ಸುಧಾಕರ್ ಇದ್ದಾರಲ್ಲ ನಮ್ಮ MLA ಸಾಹೇಬರು, ಪಾಪ ಪ್ರದೀಪ್ ಸರ್ ಏನೂ ಕೆಲಸ ಮಾಡಿಲ್ಲ ಅಂತಂದ್ಬಿಟ್ಟು 10 ತಿಂಗಳಿಂದ ಯಾವುದು ಕೆಲಸಗಳು ಆಗ್ತಾಯಿಲ್ಲ ಅಂತ ನಿಮಗೆ ಗೊತ್ತೇನ್ರಿ? ಏನು ಕೆಲಸ ಆಗ್ತಾಯಿದೆ ಅಂತ ಗೊತ್ತಾಯಿದೆ, ತಿಳ್ಕೊಂಡು ಮಾತಾಡಬೇಕು. ಗ್ರಾಮ ಪಂಚಾಯತಿ ಒಂದು ಉದ್ಘಾಟನೆ ಮಾಡಿದ್ರು, ರೋಡುಗಳಾಗ್ತಾಯಿದೆ, ಎಲ್ಲ ಕೆಲಸ ಆಗ್ತಾಯಿದೆ. ನೀವು ಸುಮ್ಮನೆ ಕೆಟ್ಟದಾಗಿ ಪ್ರಚಾರ ಮಾಡಬೇಡ್ರಿ. 10 ವರ್ಷದಲ್ಲಿ ಈಗ ಖಾತೆಗಳು ಮುನ್ಸಿಪಾಲ್ಟಿಯಲ್ಲಿ ಖಾತೆಗಳು ಆರಾಮ್ಸೆ ಆಗ್ತಾಯಿದೆ. ಗೌರ್ಮೆಂಟ್ ಫೀಸ್ ಮಾತ್ರ ಕಟ್ಟಿ ಮಾಡಿಸ್ಕೊತಾ ಇದ್ದಾರೆ, ಒಂದೊಂದೇ ಆಗ್ತಾಯಿದೆ. ನೀವು 10 ವರ್ಷದಲ್ಲಿ ಒಂದು ಖಾತೆ ಮಾಡಿದ್ದೀರಾ? ಅದರಲ್ಲೂ ಲಕ್ಷಾನುಗಟ್ಟಲೆ ಲಂಚ ಕೊಡಬೇಕಿತ್ತು. ಎಲ್ಲರೂ ಬ್ರೇಕು, ಎಲ್ಲ ಅಫಿಷಿಯಲ್ನೂ ತನ್ನ ಅಂಡರ್ನಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ರಲ್ಲ, ಇದು ಸರಿನಾ? ಈಗೆಲ್ಲ ಅಫಿಷಿಯಲ್ ನಿಟ್ಟುಸಿರು ಬಿಡ್ತಾ ಇದ್ದಾರೆ. ನೆಮ್ಮದಿಯಾಗಿ ಕೆಲಸಗಳು ಮಾಡ್ಕೊತಾ ಇದ್ದಾರೆ.
ನೀವಿದ್ದಾಗ ಪ್ರತಿದಿನ ಪ್ರತಿ ಅಂಗನವಾಡಿ ಟೀಚರಿಂದ ಹಿಡಿದು IAS ಆಫೀಸರ್ ತನಕ ಭಯ ಪಟ್ಕೊಂಡು ಕೆಲಸ ಮಾಡ್ತಾಯಿದ್ರು. ಅವ್ರು ಭಯ ಪಟ್ಕೊಂಡು ಕೆಲಸ ಮಾಡಿದ್ದಕ್ಕೇ ನಿಮಗೆಲ್ಲ ಈ ಥರ ಅವ್ರು ಒಂದು ಓಟ್ ಹಾಕ್ತೀರಾ ನಿಮ್ಮನ್ನು ಸೋಲಿಸ್ಲೇಬೇಕು ಅಂತ ಸೋಲಿಸಿರೋದ್ರಿ ಸುಧಾಕರ್ ಸಾಹೇಬ್ರೆ. ನಿಮ್ಮ ಯೋಗ್ಯತೆಗೆ ಒಂದು ಈ ಖಾತೆ ತೊಗೊಂಡೋಗಿ ಮನೆಗೇನಾದರೂ ಕೊಟ್ಟಿದ್ದೀರಾ? ನಮ್ಮ ಪ್ರದೀಪ್ ಈಶ್ವರ್ ಸರ್ ಗೆದ್ದು 3 ದಿವಸಕ್ಕೆ ಖಾತೆ ಕೊಟ್ಟಿದ್ದಾರೆ. ಇದು ತಟ್ಕೊಂಡು ಹೇಳ್ತೀನಿ, ನಾನು ಎದೆ ತಟ್ಕೊಂಡು ಹೇಳ್ತೀನಿ. ನಿಮ್ಮ 10 ವರ್ಷದಲ್ಲಿ ಒಂದು ಮನೆಗೇನಾದರೂ ಭೇಟಿ ಕೊಟ್ಟಿದ್ದೀರಾ ನೀವು? ನಿಮಗೆ ಬೇಕಾದವ್ರ ಮನೆಗೆ ಭೇಟಿ ಕೊಡ್ತೀರಾ? ಬಡವ್ರ ಮನೆಗೆ, ಸಾಮಾನ್ಯ ಜನರ ಮನೆಗೆ ಕೊಟ್ಟಿದ್ದೀರಾ? ಸಾಮಾನ್ಯ ಜನಕ್ಕೆ ಭೇಟಿ ಕೊಟ್ಟಿದ್ದೀರಾ ಹೇಳಿ? ಆಮೇಲೆ 20,000 ಮನೆಗಳಿಗೆ ಹಕ್ಕುಪತ್ರ ಕೊಟ್ರಲ್ಲ, ಅದ್ರ ಬಗ್ಗೆ ಇನ್ನೂ ಮರ್ತು ಬಿಟ್ರಾ? ಹೆಂಗೆ ಹೆಣ್ಮಕ್ಳಿಗೆ ಮೋಸ ಮಾಡಿ 20,000 ನೀವು ಹಕ್ಕುಪತ್ರಗಳು ಕೊಟ್ಟಿದ್ರಲ್ಲ, ಅದು ಮರ್ತೋಗ್ಬಿಟ್ರ? ಜನ ಇನ್ನೂ ಮರ್ತಿಲ್ಲ. ಜನರು ಮೋಸ ಮಾಡಿರೋದು ಇನ್ನೂ ಮರ್ತಿಲ್ಲ, ನೆನಪಿರಲಿ. ಅದು ಮೋಸ ಮಾಡಿ ನೀವು ಹಕ್ಕುಪತ್ರಗಳು ಕೊಟ್ಟು ಅವ್ರಿಗೆ ನೀವು ಮೋಸ ಮಾಡಿರೋದನ್ನ ಇನ್ನೂ ಮರ್ತಿಲ್ಲ. ಅವ್ರು ಕೊಟ್ಟಿದ್ದೀರಾ? ಒಂದು ನಿವೇಶನ ಕೊಟ್ಟಿದ್ದೀರಾ? ಒಂದು ಮನೆ ಕೊಟ್ಟಿದ್ರೆ ನೀವು ನಿದರ್ಶನ ಬನ್ನಿ ಹೇಳಿ, ನಾನು ಇಂಥವ್ರಿಗೆ ಮನೆ ಕೊಟ್ಟಿದ್ದೀನಿ ಅಂತ, ಇಂಥವ್ರಿಗೆ ಸಹಾಯ ಮಾಡಿದ್ದೀನಿ ಅಂತ ಹೇಳಿ, ಒಬ್ರಿಗೆ ಹೇಳಿ. ನಾನು ನಿದರ್ಶನ ನಾನು ನಿಮ್ಮ ಎದುರು ಬಂದು ಕೇಳ್ತೀನಿ, ಒಂದು ಹೆಣ್ಣು ಮಗಳಾಗಿ. ಆಮೇಲೆ ಮನೆಗೂ ಸ್ಟವ್ ಹಂಚಿದ್ರಿ. ಅದು ಏನು ದುಡ್ಡು? ನಮ್ಮ ದುಡ್ಡೇ. ಕೊರೋನಾದಲ್ಲಿ ಹೊಡೆದ್ರಲ್ಲ, ಅದೇ ದುಡ್ಡಲ್ಲೇ ಮನೆಗೂ ಸ್ಟವು, ಬಟ್ಟೆ, ಸೀರೆ ಎಲ್ಲ ಕೊಟ್ರಿ. ಆ ಸ್ಟವ್ಗಳು ಎಷ್ಟು ಬರಷ್ಟಾಗಿದೆ. ಅದು ಪ್ಲಾಸ್ಟಿಕ್ಕು. ಆ ಸ್ಟವ್ವು ಬಾಡಿ ಪೂರ್ತಿ ಪ್ಲಾಸ್ಟಿಕ್ಕು. ಬರ್ನಲ್ಲಿ ಹಾಕಿ ಕೊಟ್ಬಿಟ್ರಿ. ಏನೋ ದೊಡ್ಡದಾಗಿ ನಾನು ಸ್ಟವ್ ಕೊಟ್ಬಿಟ್ಟೆ ಅಂತ ಜನರಿಗೆ ಕೊಟ್ರಿ. ಜನರ ಆರೋಗ್ಯದ ಬಗ್ಗೆ ಕಾಳಜಿ ಇದೆಯೇನ್ರಿ ನಿಮಗೆ? ಹೆಣ್ಮಕ್ಳ ಬಗ್ಗೆ ಕಾಳಜಿ ಇದೆಯಾ? ಆ ಸ್ಟವ್ ಅಂಟಿಸಿದ್ರೆ ಏನಾಗುತ್ತೆ ಅನ್ನೋದು ಗೊತ್ತಾ ನಿಮಗೆ? ಅದು ಬಳಕೆ ಮಾಡಿದ್ದೀರಾ? ಅದು ಯಾವ ಕಂಪ್ನಿ ಇದು? IASI ಕಂಪ್ನಿದ? ಹೆಣ್ಮಕ್ಳು ಪ್ರಾಣ ತೆಗಿಯೋಕ್ಕಂತಲೇ ಆ ಸ್ಟವ್ ಕೊಟ್ಟಿದ್ರ ನೀವು? ಎಷ್ಟು ಜನ ಮನೆಯಲ್ಲಿ ಒತ್ತಿ ಉರಿದಿದೆ. ಅದು ಕಂಟ್ರೋಲ್ ಇಲ್ಲ ಸ್ಟವ್ಗೆ, ಅದು ಗೊತ್ತಿದೆ ನಮಗೆ. ಅಂಥ ಸ್ಟವ್ ಹಂಚಿದ್ದೀರಾ ನೀವು? ಆ ಥರ ಏನಾದರೂ ಹಂಚಿದ್ದೀವ ನಾವು ಕಾಂಗ್ರೆಸ್ನವರು? ಇವೆಲ್ಲ ಬಿಟ್ಬಿಡಿ. ನಿಮ್ಮ ಕಡೆಯವರು ರೌಡಿಸಮ್ ಮಾಡ್ತಾರಲ್ಲ, ಪ್ರದೀಪ್ ಈಶ್ವರ್ಗೆ ಹೋಗ್ಬಾರ್ದು ಅಂತೇಳಿ ಕೂಡ ಹಾಕಿದ್ರಲ್ಲ, ಒಳ್ಳೆ ಗುಲಾಮರನ್ನಾಗಿ ಮಾಡ್ಕೊಂಡಿದ್ರಲ್ಲ ಚಿಕ್ಕಬಳ್ಳಾಪುರ ಜನತೆನ. ಒಂದು ತಾಲೂಕು ನಿಮ್ಮ ಕೈಗೆ ಕೊಟ್ಟಿದ್ದಕ್ಕೆ ಇಷ್ಟು ಮಾತ್ರ ಆಯಿತು. ಇನ್ನು 8 ತಾಲೂಕು ಕೊಟ್ಬಿಟ್ರೆ 8 ತಾಲೂಕಲ್ಲೂ ಗುಲಾಮ್ಗಿರಿ ಮಾಡಬೇಕು ಅಂದ್ಕೊಂಡಿದ್ದೀರಾ ಜನರನ್ನ? ಒಳ್ಳೆ ಹಿಟ್ಲರ್ ಥರ ಮಾಡ್ತಾಯಿದ್ರಿ ಎಲ್ಲ. ಕಾಂಗ್ರೆಸ್ನವ್ರ ಜೊತೆ ಹೋದರೆ, ಕ್ಯಾನ್ವಾಸ್ಗೆ ಹೋದರೆ ಅವ್ರನ್ನ ಮಾರನೇ ದಿವಸನೇ ಬೆದರಿಸಿ ಎದುರಿಸಿ ನಿಮ್ಮ ಕಡೆಯವರೆಲ್ಲ ಪಲಾಯನ ಮಾಡಿಸ್ತಾಯಿದ್ರು. ಅದು ಹಾಗೆಲ್ಲ ಮಾಡಿ ನೀವು ಗೆದ್ರ? ನೀವು ಸೋತಿದ್ದೆ ತಾನೇ? ಜನರಿಗೇನು ಮನಸ್ಸಿರಲ್ವಾ?